ಆದರೆ ಇತರ ಆರೋಪಿಗಳ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋಗಳು ಹೇಳ್ತಾ ಇದೆ ದರ್ಶನ್ ಅಲ್ಲಿದ್ರು ಅಂತೇಳಿ. ಅವತ್ತು ದರ್ಶನ್ನೇ ಫೋಟೋ ತೆಗೆಸ್ಕೊಂಡಿದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬಂದಂಥದ್ದು ಅಂಶಗಳನ್ನು ಕೂಡ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಜಡ್ಜ್ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಎಲ್ಲ ಅಂಶಗಳಿದ್ದಾವೆ. ಅವತ್ತು ದರ್ಶನ್ನು ಮೊದಲು ಹೇಳಿದ್ರಲ್ವಾ, ಚಪ್ಪಲಿ ತೊಗೊಂಡು ಹೊಡೆದಿದ್ದು, ಎದೆಗೆ ಒದ್ದಿದ್ದು, ಮರ್ಮಾಂಗಕ್ಕೆ ಹೊಡೆದಿದ್ದು ಅಂತ. ಇದಕ್ಕೆಲ್ಲವೂ ಕೂಡ ಪೂರಕವಾದಂತಹ ಫೋಟೋಗಳು ಇದ್ದಾವೆ. ಜೊತೆಗೆ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಇದೆ. ಅಲ್ಲಿ ಏನೆಲ್ಲ ಆತನನ್ನು ಹಿಂಸೆ ಮಾಡಿ ಅವನ್ನ ಹೊಡೆದಿದ್ದಾರೆ, ಯಾವ ಭಾಗಕ್ಕೆ ಹೊಡೆದಿದ್ದಾರೆ, ಅವನ ಬಾಡಿ ಪಾರ್ಟಲ್ಲಿ ಏನೇನಾಗಿದೆ, ಇದೆಲ್ಲ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ನ ಇರುವಿಕೆಯ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಹೇಳ್ತಿದ್ದಾರೆ. ಹಾಗೆ ಅವರ ಪಾತ್ರದ ಬಗ್ಗೆ ಆರಂಭದಲ್ಲಿ ಹೇಳ್ತಾ ಇದ್ರು. ಈಗ ಅವರ ಇರುವಿಕೆ ಶೆಡ್ನಲ್ಲಿ ಮತ್ತು ಅವರ ಪಾತ್ರ ಏನಿದೆ, ಕೊಲೆಯಲ್ಲಿ ಇವ್ರ ಪಾತ್ರ ಇದೆಯಾ ಇಲ್ವಾ, ಇವರು ಹೊಡೆದಿದ್ದಾರಾ ಇಲ್ವಾ, ಅದು ಅವ್ರು ಹೊಡೆದಂತಹ ಏಟ್ಗಳು ಯಾವ ಭಾಗಕ್ಕೆ ಹೊಡೆದಿದ್ದಾರೆ, ಇದೆಲ್ಲ ಇಟ್ಕೊಂಡು ಈಗ ಪ್ರಸನ್ನ ಕುಮಾರ್ ಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಾಗಿನೇ ನಮ್ಗನಿಸ್ತಾ ಇದೆ ಇವತ್ತು ವಾದ ಪ್ರತಿವಾದ ಅಂತ್ಯ ಆಗಿ ಆದೇಶವನ್ನು ಕಾಯ್ದಿರಿಸ್ಬೋದು ಅಂತ. ರೇಣುಕಾಸ್ವಾಮಿ ಎದೆ ಭಾಗಕ್ಕೆ ಅವತ್ತು ಗಾಯಗಳಾಗಿತ್ತು, 17 ಮೂಳೆಗಳು ಮುರಿದಿದ್ವು ಅನ್ನುವಂಥ ಅಂಶ ಈಗ ಮರಣೋತ್ತರ ವರದಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಹಾಗಾಗಿ ನೋಡಿ, ಅಶೋಕ್ ಲೈಲ್ಯಾಂಡ್ ವಾಹನದಲ್ಲೂ ರಕ್ತದ ಕಲೆ ಸಿಕ್ಕಿದೆ. ಅವತ್ತು ಬಾಡಿ ಬಿಸಾಕೋಕೆ ಹೋಗಿದ್ರಲ್ವಾ, ಯಾವ ವಾಹನ ಫೋಟೋದಲ್ಲಿ ಇದೆಯಲ್ಲ ಅದೇನಾ? ಜಡ್ಜ್ ಕೇಳ್ತಾರೆ ನೋಡಿ, ಯಾವ ಗಾಡಿ ಅದು ಫೋಟೋದಲ್ಲಿ ಇದೆಯಲ್ವಾ ಅದಾ? ಹೌದು ಅಂತೇಳಿ ಉತ್ತರಿಸಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಅಶೋಕ್ ಲೈಲ್ಯಾಂಡ್ ವಾಹನದಲ್ಲೂ ಕೂಡ ರಕ್ತದ ಕಲೆ ಸಿಕ್ಕಿದೆ. ಜಡ್ಜ್ ಕೇಳ್ತಾರೆ, ಫೋಟೋ ಇದೆಯಲ್ವಾ, ಯಾವ ಗಾಡಿ ಅದು, ಅದೇನಾ ಇದು ಫೋಟೋದಲ್ಲಿ ಇದೆಯಲ್ವಾ ಅಂತ ಕೇಳ್ತಾರೆ. ಪ್ರಸನ್ನ ಕುಮಾರ್ ಅವರು ಹೌದು ಸ್ವಾಮಿ ಅಂಥೇಳಿ ಉತ್ತರವನ್ನು ಕೊಡ್ತಿದ್ದಾರೆ. ಅಂದರೆ ಈ ಅಶೋಕ್ ಲೈಲ್ಯಾಂಡ್ ವಾಹನ ಇದೆಯಲ್ವಾ, ಅಂದರೆ ಈ ಸ್ಕಾರ್ಪಿಯೋ ಅವರು ಸಾಗಿಸಿದ್ದ ರೀತಿಯೇ ಬೇರೆ ಇತ್ತು. ಅಶೋಕ್ ಲೈಲ್ಯಾಂಡ್ ವಾಹನ ಅಂತಂದರೆ ಕೆಲವೊಂದಿಷ್ಟು ಫೋಟೋಗಳಿದ್ವು. ಅವನು ಬೇಡ್ಕೊಳ್ತಾ ಇದ್ದ ಪರಿಪರಿಯಾಗಿ ಬೇಡ್ಕೊಳ್ಳೋ ಒಂದು ರೀತಿ, ಅಸಹಾಯಕನಾಗಿದ್ದಂಥ ರೀತಿ, ಅವನು ಮಲಗಿದಂತಹ ರೀತಿ. ಅಲ್ಲಿ ಹಿಂದೆ ಅಶೋಕ್ ಲೈಲ್ಯಾಂಡ್ ವಾಹನಗಳಿದ್ವು, ಅಲ್ಲಿ ಹಿಂದೆ ಕಂಪ್ಲೀಟ್ ಆಗಿ ಗಾಡಿಗಳಿದ್ವು ಅಲ್ಲಿ. ಹಾಗಾಗಿ ಅಶೋಕ್ ಲೈಲ್ಯಾಂಡ್ ವಾಹನದಲ್ಲೂ ಕೂಡ ರಕ್ತದ ಕಲೆ ಸಿಕ್ಕಿದಾವೆ. ಫೋಟೋ ಕೂಡ ಅಲ್ಲಿ ಪ್ರಸನ್ನ ಕುಮಾರ್ ಅವರು ಜಡ್ಜ್ ಅವರಿಗೆ ತೋರಿಸಿದ್ದಾರೆ. ಅವತ್ತು ಚಾರ್ಜ್ ಶೀಟ್ ಆಯಿತು, ಅದಾದಮೇಲೆ ಕೆಲವೊಂದಿಷ್ಟು ಫೋಟೋಗಳು ಕೂಡ ರಿವೀಲ್ ಆಗಿದ್ವಲ್ಲ, ಹಾಗಾಗಿ ಅಲ್ಲಿ ಆತನನ್ನು ಕಟ್ಟಿದಂಥ ರೀತಿಯಲ್ಲಿ ಒಂದು ಫೋಟೋಗಳಿದ್ವು. ಮರ್ಮಾಂಗಕ್ಕೆ ಗಾಯವಾಗಿರುವ ಬಗ್ಗೆ FSL ನಲ್ಲಿ ಉಲ್ಲೇಖವಾಗಿದೆ. A1 ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಿದ್ದಾರೆ ನೋಡಿ. ಸಮತಾ ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದ್ದಾರೆ. ಪವಿತ್ರ ಗೌಡ ಅವರ ಆಪ್ತೆ ಮರ್ಮಾಂಗಕ್ಕೆ ಗಾಯವಾಗಿದ್ದರ ಬಗ್ಗೆ FSL ಬಗ್ಗೆ ಉಲ್ಲೇಖ ಇದೆ. ಜೊತೆಗೆ ಪವಿತ್ರ ಗೌಡ ಅವ್ರ ಸ್ನೇಹಿತೆ ಸಮತಾ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೂನ್ 8, 2024 ಪವಿತ್ರ ಗೌಡ ವಾಟ್ಸಪ್ ಕರೆ ಮಾಡಿದ್ರು. ಅವತ್ತು ಕೊಲೆಯಾದ ದಿನ. ಯಾರ್ದಿದು? ಸಮತಾ ಇದ್ದಾರಲ್ವಾ, ಪವಿತ್ರ ಗೌಡ ಅವ್ರ ಸ್ನೇಹಿತೆ, ಆಕೆಯ ಹೇಳಿಕೆಯನ್ನು ಉಲ್ಲೇಖ ಮಾಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಜೂನ್ 8 ಅಂದರೆ ಕೊಲೆಯಾದ ದಿನ 2024 ಫೋನ್ ಮಾಡಿದ್ರು ಪವಿತ್ರ ಗೌಡ ಅವರು. ಜೊತೆಗೆ ಇಲ್ಲಿ ಮರ್ಮಾಂಗಕ್ಕೆ ಗಾಯ ಆಗಿರೋ ಬಗ್ಗೆ FSL ನಲ್ಲಿ ಅದು ದೃಢವಾಗಿದೆ. ಅದು ಜೊತೆಗೆ ಸಮತಾ ಅವರು ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಾರೆ.
ಅವತ್ತು ಪವಿತ್ರ ಗೌಡ ಸಮತಾಗೆ ಕರೆ ಮಾಡ್ತಾರೆ, ವಾಟ್ಸಪ್ ಕರೆ ಮಾಡ್ತಾರೆ. ಮೆಸೇಜ್ ಮಾಡ್ತಿದ್ದವನನ್ನ ಕರೆದುಕೊಂಡು ಬಂದಿದ್ದಾರೆ. ಸಮತಾಗೆ ಹೇಳೋದು ಪವಿತ್ರ ಗೌಡ ಇದು. ನನಗೆ ಕ್ಷಮೆ ಕೇಳಲು ಕರೆದುಕೊಂಡು ಬಂದಿದ್ದಾರೆ ಕಣೆ ಸಮತಾ. ಪವಿತ್ರ ಹೇಳೋದಿದು. ಅವತ್ತು ಜೂನ್ 8ಕ್ಕೆ ಪವಿತ್ರ ಗೌಡ ಸಮತಾಗೆ ಮಾಡಿದಂತಹ ಮೆಸೇಜು ಮತ್ತೆ ವಾಟ್ಸಪ್ ಕರೆ ಏನಿತ್ತು ಅದರ ಬಗ್ಗೆ ವಾದವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಪವಿತ್ರ ಗೌಡ ಅವರ ಒಂದು ಪಾತ್ರ ಏನಿದೆ, ದರ್ಶನ್ ಅವರ ಈ ಕಿಡ್ನಾಪ್ ಪ್ರಕರಣದಲ್ಲಿ ಹೇಳ್ತಾ ಇರೋದು. ಆಮೇಲೆ ಇಲ್ಲಿ ಪವನ್ ಅಷ್ಟೇ ಹೇಳಿದ್ದ ಅಥವಾ ಪವಿತ್ರ ಗೌಡರ ಸೂಚನೆ ಮೇಲೆ ಹೇಳಿದ್ದ, ಇದು ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅವತ್ತು ಸಮತಾ ಕರೆ ಮಾಡ್ತಾರೆ, ವಾಟ್ಸಪ್ ಕರೆ, ಪವಿತ್ರ ಗೌಡ. ಹಾಗೆ ಇದನ್ನು ಉಲ್ಲೇಖ ಮಾಡ್ತಾರೆ ಅವರು ಮಾತಾಡುವಾಗ. ನನಗೆ ಮೆಸೇಜ್ ಮಾಡ್ತಿದ್ನಲ್ಲ, ಅವನ್ನ ಕರ್ಕೊಂಡ್ಬಂದಿದ್ದಾರೆ, ನನ್ನ ಕ್ಷಮೆ ಕೇಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಹೇಳೋದಿದ್ದು ಸಮತಾಗೆ. ಹಾಗೆ ನೋಡ್ತಾ ಹೋಗೋಣ ನಾವು ನೆಕ್ಸ್ಟು ಏನೆಲ್ಲ ಆಗಿತ್ತು ಅವತ್ತು ಅಂಥೇಳಿ. ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟಂಗೆ ಸಮತಾ ಕೂಡ ಅವತ್ತು ಸಾಕ್ಷಿಯನ್ನು ಹೇಳಿದರು. ಸಾಕ್ಷಿಗಳು ಈಗ ದರ್ಶನ್ಗೆ ಕಂಟಕವಾಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಪ್ರತಿಯೊಂದನ್ನು ಕೂಡ ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಆವತ್ತಿನ ಫೋಟೋಗಳಾಗಿರ್ಬೋದು, ಅದರ ಜೊತೆಗೆ ವಾಟ್ಸಪ್ ಕರೆಗಳು, ಮೆಸೇಜ್ಗಳು. ನೋಡಿ, ಇದನ್ನು ಪವಿತ್ರನ ಹೇಳಿದ್ದಂತೆ. ಸಮತಾ ಕಾಲ್ ಮಾಡಿ ಅವತ್ತು ನನಗೆ ಮೆಸೇಜ್ ಮಾಡ್ತಾ ಇದ್ನಲ್ಲ ಕೆಟ್ಟದಾಗಿ, ಅವನಿಗೆ ಎತ್ತಕೊಂಡ್ಬಂದಿದ್ದಾರೆ ಕಣೆ ಇವತ್ತು, ಕ್ಷಮೆ ಕೇಳ್ಸೋಕ್ಕೆ ಇದಾನವನಿಲ್ಲಿ. ಸಮತಾ ಅವರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರೋದಿದು. ಅಂದರೆ ಇಲ್ಲಿ ಆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋದ್ರಲ್ಲಿ ಪವಿತ್ರ ಅವ್ರದ್ದು ಏನಿದೆ ಪಾತ್ರ ನೋಡಿ. ಪವಿತ್ರ ಅವ್ರು ಹೇಳ್ತಾರೆ ಸಮತಾಗೆ, ಅಂದರೆ ಅವತ್ತು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದು ಶೆಡ್ಗೆ ಪವಿತ್ರ ಗೌಡ ಅವರು ಅವತ್ತು ಸಮತಾಗೆ ತಿಳಿಸಿದ್ರು ಅಂಥೇಳಿ. ನನ್ನನ್ನು ಕರೆದುಕೊಂಡು ಹೋಗಲು ದರ್ಶನ್ ಬರೋದಾಗಿ ಹೇಳಿದರು. ನೋಡಿ, ಅವತ್ತು ಪವಿತ್ರ ಗೌಡರನ್ನ ಕರೆದೊಯ್ತಾರೆ ದರ್ಶನ್. ಪವಿತ್ರಳನ್ನ ದರ್ಶನ್ ಕರೆದೊಯ್ದಿರುವಂಥ ಬಗ್ಗೆ CCTV ದೃಶ್ಯಾವಳಿಗಳಿದ್ದಾವೆ. CCTV ಫುಟೇಜ್ ಇದೆ. ದರ್ಶನ್ ಅವ್ರ ಕಾರ್ ಬರೋದು, ಹೋಗೋದು, ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು. ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾ? ಜೊತೆಗೆ ಅವತ್ತು ಇದ್ರು ಶೆಡ್ನಲ್ಲಿ ಅಂಥೇಳಿ ಇವರು ಈ ಸಮತಾ ಅವ್ರ ಹೇಳಿಕೆಯನ್ನು ಕೂಡ ಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಪವಿತ್ರ ಗೌಡನೇ ಫೋನ್ ಮಾಡಿ ಹೇಳಿದ್ರಂತೆ, ರೇಣುಕಾಸ್ವಾಮಿ ಕರ್ಕೊಂಡ್ಬಂದಿದ್ದ ವಿಚಾರ, ದರ್ಶನನ್ನು ಕರ್ಕೊಂಡು ಹೋಗಿ ಬರ್ತಿದ್ದಾರೆ ಕಣೆ ಅಂತ ಹೇಳಿ ಸಮತನ ಜೊತೆ ಮಾತಾಡಿದ್ದು. ನೋಡಿ, ಯಾವ ಸಾಕ್ಷಿಗಳಿದಾವೋ ಇಲ್ಲಿ. ಅವತ್ತು ಶೆಡ್ನಲ್ಲಿ ಇವರು ಎಲ್ಲರೂ ಇದ್ದರು ಅನ್ನೋದಕ್ಕೆ ಸಾಕ್ಷಿಗಳ ಸಮೇತವಾಗಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. CCTV ದೃಶ್ಯಾವಳಿಗಳಿದ್ದಾವೆ ಅಂಥೇಳಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರ ಕಾರು ಬರೋದು, ಹೋಗೋದು ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆದರೆ ಆ ಕಾರಲ್ಲಿ ದರ್ಶನ್ ಇದ್ರಾ, ಪವಿತ್ರ ಇದ್ರಾ ಇಲ್ವಾ, ಅದನ್ನು ಕೂಡ ನಾಗೇಶ್ ಅವರು ಪ್ರಶ್ನೆ ಮಾಡಿದರು. ಅವ್ರ ಕಾರ್ ಅಂದರೆ ಅವರು ಒಳಗಡೆ ಇರ್ತಾರಾ, ಅವ್ರ ಒಳಗಡೆ ಇದ್ದಾರೆ ಅಂತ ಅರ್ಥನಾ ಅಂತ ಕೇಳಿದರು, ಪ್ರಶ್ನೆ ಹಾಕಿದರು. ನೋಡಿ, ಈ ದೃಶ್ಯಾವಳಿಗಳಿದಾವಲ್ಲ, ದರ್ಶನ್ ಅವರು ಶೆಡ್ಡಿಂದ ಹೋಗೋದು, ಶೆಡ್ಗೆ ಬರೋದು, ಇದೆಲ್ಲವೂ ಕೂಡ ಅವತ್ತು ರಿವೀಲ್ ಆಗಿದ್ವಿ ಇವೆಲ್ಲವೂ ಕೂಡ ಆರಂಭದಲ್ಲಿ. ಹಾಗಾಗಿ ಈ ಸಾಕ್ಷಿಗಳನ್ನು ಇಟ್ಕೊಂಡು ಪ್ರಸನ್ನ ಕುಮಾರ್ ಅವರು ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ. ರೇಣುಕಾಸ್ವಾಮಿನ ಕರೆತಂದ ಬಳಿಕ ಇವರೆಲ್ಲ ಹೋಗ್ತಾರೆ. ಇದಕ್ಕೆ ಸಂಬಂಧಿಸಿದ CCTV ಟವರ್ ಲೊಕೇಶನ್ ಇದಾವೆ ನಮ್ಮ ಹತ್ರ. ದರ್ಶನ್ ಬಟ್ಟೆ ಶೂನಲ್ಲಿ ರಕ್ತದ ಕಲೆ ಇದೆ. ರೇಣುಕಾಸ್ವಾಮಿಯ ರಕ್ತದ DNA ಪತ್ತೆಯಾಗಿದೆ.
ಕೊಲೆ ನಡೆದ ಸ್ಥಳದ ಮಣ್ಣಿನಲ್ಲೂ ಕೂಡ DNA ಪತ್ತೆಯಾಗಿದೆ. ಇದಕ್ಕಿಂತ ಸಾಕ್ಷ್ಯಗಳು ಬೇಕಾ? ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ ಮೇಲೆ ಬಳಿಕ ಇವರೆಲ್ಲ ಅಲ್ಲಿಂದ ಶೆಡ್ಡಿಂದ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ CCTV ಇದೆ, ಟವರ್ ಲೊಕೇಶನ್ ಇದೆ. ಅಲ್ಲಿ ದರ್ಶನ್ ಅವರ ಒಂದು ರಕ್ತದ ಕಲೆ ಏನಿದೆ, ರೇಣುಕಾ ಸ್ವಾಮಿ ರಕ್ತದ ಕಲೆ ಅಲ್ಲಿ ಪತ್ತೆಯಾಗಿದ್ದು, DNA ಮ್ಯಾಚ್ ಆಗಿದ್ದು. ಆ ಮಣ್ಣೇನಿದೆ, ಶೆಡ್ನಲ್ಲಿ ಇರುವಂತಹ ಮಣ್ಣು, ಅಲ್ಲೂ ಕೂಡ DNA ಪತ್ತೆಯಾಗಿದೆ. ಅಂದರೆ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು ಹೋಗಿದ್ರು. ಅವತ್ತು ದರ್ಶನ್ ಅವರು ಶೆಡ್ಗೆ ಬಂದಿದ್ದರು, ಪವಿತ್ರ ಗೌಡನ ಕರ್ಕೊಂಬಂದಿದ್ರು, ವಾಪಸ್ ಹೋಗಿದ್ರು. ಜೊತೆಗೆ ದರ್ಶನ್ ಬಟ್ಟೆ ಶೂನಲ್ಲೂ ಕೂಡ ರಕ್ತದ ಕಲೆ ಇದೆ ಅನ್ನೋದಕ್ಕೆ, ಅದು ರೇಣುಕಾ ಸ್ವಾಮಿದೇ ರಕ್ತ ಅನ್ನೋದಕ್ಕೆ DNA ಪರೀಕ್ಷೆ ಕೂಡ ನಡೆಸಲಾಗಿದೆ. ಅದರಲ್ಲೂ ಕೂಡ ಅದು ಪ್ರೂವ್ ಆಗಿದೆ. ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಆ ಬ್ಲಡ್ ಏನೋ ಆ ಕಡೆ ಈ ಕಡೆ ಅದು ಹರಿದಿತ್ತು. ಆ ಮಣ್ಣನ್ನು ಸ್ಯಾಂಪಲ್ ಕೂಡ ತೆಗೆದುಕೊಂಡಿದ್ದಾರೆ. ಅದರಲ್ಲಿ DNA ಪ್ರೂವ್ ಆಗಿದೆ ರೇಣುಕಾ ಸ್ವಾಮಿದೇ ರಕ್ತ ಅಂಥೇಳಿ. ಜೊತೆಗೆ